ಆನೇಕಲ್ ತಾಲೂಕಿನ ಸಾಂಸ್ಕೃತಿಕ ಹಿರಿಮೆಯನ್ನ ರಾಷ್ಟ್ರಮಟ್ಟದಲ್ಲಿ ಎತ್ತಿ ಹಿಡಿದಿರುವ ನಮ್ಮ ಹೆಮ್ಮೆಯ ನೃತ್ಯ ಪ್ರತಿಭೆಗಳಿಗೆ ದೊಮ್ಮಸಂದ್ರದಲ್ಲಿ ರಾಯಲ್ ಸನ್ಮಾನ ಮಾಡಲಾಗಿದೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಆಯೋಜನೆಗೊಂಡಿದ್ದ ಪ್ರತಿಷ್ಠಿತ ರಾಷ್ಟ್ರೀಯ ಮಟ್ಟದ ನೃತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅದ್ಭುತ ಪ್ರದರ್ಶನದ ಮೂಲಕ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಪುರಸ್ಕೃತರಿಗಾಗಿ ಭವ್ಯ ಅಭಿನಂದನಾ ಸಮಾರಂಭ ಜರುಗಿತು. ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ವೃತ್ತದಲ್ಲಿರುವ ಪ್ರಿಯದರ್ಶಿನಿ ಹೋಟೆಲ್ ಮೇಲ್ಭಾಗದ ಯುನಿಫಿಡ್ ಸ್ಪೋರ್ಟ್ಸ್ ಫೌಂಡೇಶನ್ ಆವರಣದಲ್ಲಿ ನಾಟ್ಯಾಂಜಲಿ ಕಲಾ ವೇದಿಕೆಯ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ದೇಶದ ನಾನಾ ಭಾಗಗಳ ನೃತ್ಯಪಟುಗಳು ಸವಾಲನ್ನ ಮೆಟ್ಟಿ ನಿಂತು ಸಾಧನೆ ಮಾಡಿದ ಆನೇಕಲ್ನ ನೃತ್ಯ ಪುರಸ್ಕೃತರಿಗೆ ಸಾರ್ವಜನಿಕರ ಸಮ್ಮುಖದಲ್ಲಿ ಗೌರವಪೂರ್ವಕವಾಗಿ ಸನ್ಮಾನಿಸಿ ಶುಭ ಹಾರೈಸಲಾಯಿತು. ಇನ್ನು ಕಲಾಭಿಮಾನಿಗಳ ಸಮ್ಮುಖದಲ್ಲಿ ನಡೆದ ಈ ಅದ್ಭುತ ಅಭಿನಂದನಾ ಕಾರ್ಯಕ್ರಮಕ್ಕೆ ಯಮರೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಟಿಸಿ ಹಳ್ಳಿ ಭಾಸ್ಕರ್ ರೆಡ್ಡಿ ಅವರು ಹಾಗೂ ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಧನಲಕ್ಷ್ಮಿ ಅವರು ಜಂಟಿಯಾಗಿ ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಗಣ್ಯರು, ಗ್ರಾಮೀಣ ಭಾಗದ ಪ್ರತಿಭೆಗಳು ಇಂದು ರಾಷ್ಟ್ರಮಟ್ಟಕ್ಕೆ ಹೋಗಿ ಪ್ರಶಸ್ತಿ ಗೆದ್ದು ತಂದಿರುವುದು ಇಡೀ ಆನೇಕಲ್ ತಾಲೂಕಿಗೆ ಹೆಮ್ಮೆಯ ವಿಷಯ. ಇಂತಹ ಕಲೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ವಿದ್ಯಾರ್ಥಿಗಳ ಜೀವನದಲ್ಲಿ ಹೊಸ ಸ್ಫೂರ್ತಿ ತುಂಬುತ್ತವೆ ಎಂದು ಪ್ರಶಂಸಿಸಿದರು. ಇದೇ ಸಂದರ್ಭದಲ್ಲಿ ಪ್ರಶಸ್ತಿ ವಿಜೇತ ನೃತ್ಯಪಟುಗಳು ವೇದಿಕೆ ಮೇಲೆ ಪ್ರದರ್ಶಿಸಿದ ಬಗೆಯ ಸಾಂಪ್ರದಾಯಿಕ ಹಾಗೂ ವೆಸ್ಟರ್ನ್ ನೃತ್ಯ ಪ್ರದರ್ಶನಗಳು ನೆರೆದಿದ್ದ ಪ್ರೇಕ್ಷಕರ ಕಣ್ಮನ ಸೆಳೆಯುವಲ್ಲಿ ಯಶಸ್ವಿಯಾದವು. ಮಕ್ಕಳ ಈ ಸಾಧನೆಯ ಹಿಂದೆ ಶ್ರಮಿಸಿರುವ ಯುನಿಫಿಡ್ ಸ್ಪೋರ್ಟ್ಸ್ ಫೌಂಡೇಶನ್ ಮುಖ್ಯಸ್ಥರಾದ ಜಿ ಮಹೇಶ್ ಹಾಗೂ ನಾಟ್ಯಾಂಜಲಿ ಕಲಾ ವೇದಿಕೆಯ ಮುಖ್ಯಸ್ಥರಾದ ಶಿವರಾಜ್ ಗುಂಡಪ್ಪ ಅವರ ಕಾರ್ಯವೈಖರಿಗೆ ಸ್ಥಳೀಯರು ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಈ ಭವ್ಯ ಸಾಂಸ್ಕೃತಿಕ ಸಂಭ್ರಮದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಾದ ಸರವಣನ್ ಮಧುಚಂದ್ರ ಸೇರಿದಂತೆ ಪ್ರಮುಖ ಮುಖಂಡರುಗಳಾದ ಆಂಜನೇಯ ಚೌಹಾಣ್, ಶ್ರೀಮತಿ ರೂಪಾ ಮತ್ತು ದೊಮ್ಮಸಂದ್ರದ ನೂರಾರು ಸ್ಥಳೀಯ ಮುಖಂಡರು ಹಾಗೂ ಪೋಷಕರು ಭಾಗವಹಿಸಿ ವಿಜೇತ ಮಕ್ಕಳಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದರು. ವಿಜೇತರಾಗಿದ್ದಾರೆ ಆ ಮಕ್ಕಳಿಗೆ ಹಾಗೂ ತಂಡದವರಿಗೆ ನಮ್ಮ ಈ ಯಮರೆ ಪಂಚಾಯಿತಿ ಆನೇಕಲ್ ತಾಲೂಕು ಎಲ್ಲ ಜನರ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ಶುಭ ಸಂದರ್ಭದಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಇನ್ನ ನಮ್ಮ ರಾಜ್ಯಕ್ಕೆ ಇನ್ನೂ ಹೆಚ್ಚಿನ ಹೆಸರು ತರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ನಂದು ಒಂದು ಸಜೆಷನ್, ಏನ್ ವೃತ್ತು ಯಾರು ಸತ್ತು ಅಲ್ಲ, ಅದನ್ನು ಯಾರು ಗೆದ್ಕೊಳ್ಳೋಕ್ಕಾಗಲ್ಲ. ಅದನ್ನ ಕಲ್ತಿದ್ದೇವೆ ಅಂದ್ರೆ ನಾವು ಈ ಭೂಮಿ ಮೇಲೆ ಇರೋರು ಗಂಟ ಆಗ್ತಿದೆ. ಯಾಕಂದ್ರೆ ನಾನು ಅದರಲ್ಲೊಬ್ಬ ಕಿರು ಕಲಾವಿದನೇ. ನಾನು ಇವಾಗ ಈ ಮಟ್ಟಿಗೆ ಒಂದು ಮೆಂಬರ್ ಆಗ್ಬೇಕಾದ್ರೆ ಒಂದು ಮೂಟಾಮೆ ಸ್ತ್ರೀ ಸಾಂಗು ಸ್ತ್ರೀ ನಿರೂಪ ಪೇದರ ಪಾಲಿಕೆ ಪೇದರ ಯಾಡಿಗೆ ನಾನು ಡೈಲಿ ಡ್ಯಾನ್ಸ್ ಆಡ್ಸೋದು. ಆ ಹೆಸರಿಂದಲೇ ನಾನು ನಮ್ಮ ಮಿಸ್ಸಸ್ ಇದೇ ಊರಲ್ಲಿ ಇದೇ ಯಾಕಂದ್ರೆ ಕಲೆ ಯಾರಪ್ಪ ಸೊತ್ತು ಅಲ್ಲ, ಯಾರು ಕೊಂಡುಕೊಂಡು ಅದೇ ಒಂದು ನಾವು ಒಂದು ನೃತ್ಯನ ಕಲ್ತ್ಕೊಂಡು ಯಾವುದೇ ವ್ಯಾಯಾಮನೂ ಮಾಡಬೇಕಾಗಿಲ್ಲ. ನಾವು ತುಂಬಾ ಆರೋಗ್ಯವಾಗಿರ್ತೀವಿ ಅಂತ ಹೇಳಕ್ ಬಯಸ್ತಾ ಮತ್ತೊಮ್ಮೆ ಮಕ್ಕಳಿಗೆ ಮಹೇಶ್ ಸರ್ಗೆ ನಮ್ಮದೇದ ಅಭಿನಂದನೆಗಳು ತಿಳಿಸ್ತೀರಿ. ಇದೇ ರೀತಿ ಮಕ್ಕಳನ್ನ ಇನ್ನ ಹೆಚ್ಚಿನ ದೊಡ್ಡ ಕರ್ಕೊಂಡೋಗ್ಲಿ ಅಂತ ಆಶಿಸ್ತಾ ಎಲ್ಲರಿಗೂ ತುಂಬ ಧನ್ಯವಾದಗಳು. ಅದೇ ರೀತಿ ಏನು ಮಕ್ಕಳಿಗೆ ಅವ್ರ ತಂದೆ ತಾಯಿ ಖಂಡಿತ ಬೇಕು. ದಯವಿಟ್ಟು ನೀವು ಸಹಕರಿಸಬೇಕಾಗಿ ತಮ್ಮಲ್ಲಿ ಕಳೆ ಕೇಳ್ಕೊಂಡು ವತಿಯಿಂದ ನಮ್ಮ ದೊಮ್ಮಸಂದ್ರಕ್ಕೆ ಹೆಮ್ಮೆ ತಂದುಕೊಟ್ಟ ಮಹೇಶ್ ಸರ್ಗೂ ಮತ್ತು ಈ ಮಕ್ಕಳಿಗೆ ಹೃತ್ಪೂರ್ವ ಮೊದಲನೆಯಾಗಿ ನಮ್ಮ ದೊಮ್ಮಸಂದ್ರ ಗ್ರಾಮ ಪಂಚಾಯತಿ ವತಿಯಿಂದ ಹೃತ್ಪೂರ್ವ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ರೂಪಕವರಾಗ್ಬೋದು, ಭವಾನಿಯವರಾಗ್ಬೋದು, ನಮ್ಮ ವೀಣಾರವರಾಗ್ಬೋದು, ಈ ಕಾರ್ಯಕ್ರಮಕ್ಕೆ ಎಷ್ಟು ಒತ್ತು ಕೊಟ್ಟು ಎಲ್ಲರೂ ಬಂದು ನಿಂತ್ಕೊಂಡು ಈ ಕಾರ್ಯಕ್ರಮ ನಡೆಸ್ಕೊಳ್ತಾ ಇದ್ದೀರಾ. ಅದೇ ರೀತಿ ಈ ಕಾಲದಲ್ಲಿ ಇಲ್ಲ ಅಂದ್ರೆ ಊಟನೇ ಮಾಡಲ್ಲ ಮಕ್ಕಳು. ಈ ಮೊಬೈಲ್ನ ದೂರ ಇಟ್ಟು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪುಣೆಗೆ ಹೋಗಿ ನಮಗೋಸ್ಕರ ನಮ್ಮ ಊರಿಗೋಸ್ಕರ ಹೆಸರು ತಂದುಕೊಟ್ಟಿದ್ದೀರಾ. ಆ ಪುಟಾಣಿ ಮಕ್ಕಳಿಗೂ ಹಾಗೂ ಅವರ ತಂದೆಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. I wish all the winners of 10th All India National Level Dance Competition participants, and also Mahesh sir and his whole team to achieve this wonderful dance competition. I wish you all the best.
ಬಳಕೆಯಲ್ಲಿ